ಈ ಭೂಮಿ ಮೇಲೆ ಮನುಷ್ಯನ ಸೃಷ್ಟಿಯಾದ ನಂತರ ಈ ಸಂಬಂಧಗಳು ಕೂಡ ಹುಟ್ಟಿದ್ದು. ಈ ಮನುಷ್ಯನ ಜೀವನದಲ್ಲಿ ಸಂಬಂಧಿಕರು ಇರದೇ ಹೋದರೆ ಅವನ ಜೀವನ ಅಪೂರ್ಣ ಅಂತಲೇ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಆ ಸಂಬಂಧಗಳು ಕೆಲವರನ್ನು ಹತ್ತಿರವನ್ನಾಗಿ ಮಾಡುತ್ತೆ, ಇನ್ನು ಕೆಲವರನ್ನು ದೂರ ಕೂಡ ಮಾಡುತ್ತೆ. ಇನ್ನು ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಸೋದರ ಮಾವ, ಬಾಮೈದ, ಮೈದ್ನ, ನಾದ್ನಿ, ವಾರ್ಗಿತ್ತಿ, ಹೀಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಅವರವರ ಜೊತೆ ಅವರವರದೇ ಆದ ಸಂಬಂಧವನ್ನು ನಾವು ಹೊಂದಿರ್ತೀವಿ. ಆದರೆ ಕೆಲವೊಮ್ಮೆ ಇಂಥ ಸಂಬಂಧಗಳಲ್ಲೇ ನಾವು ಪ್ರೀತಿಸೋ ಹುಡುಗ ಹುಡುಗಿ ಅಥವಾ ಗಂಡ ಹೆಂಡತಿ ಮಧ್ಯೆ ಸಂಬಂಧಗಳಲ್ಲಿ ಪ್ರೀತಿ ಕಮ್ಮಿಯಾಗಿ ಬಿರುಕು ಮೂಡೋದು ಕೂಡ ಸಹಜವಾಗಿರುತ್ತೆ. ಆದರೆ ಅದು ತೀರಾ ಅತಿಯಾಗಿ ಅಂತ್ಯದವರೆಗೂ ಹೋಗ್ಬಿಡುತ್ತೆ. ಇನ್ನು ಕೆಲವರ ಕಣ್ದೃಷ್ಟಿ, ಇನ್ನು ಅವರು ಚೆನ್ನಾಗಿದ್ರೆ ಅವ್ರನ್ನ ಹೇಗಾದರೂ ಮಾಡಿ ಅವರಿಬ್ಬರನ್ನ ದೂರ ಮಾಡಬೇಕು ಅಥವಾ ಅವ್ರ ಮನೆಯ ಸದಸ್ಯರ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತ ಕೆಟ್ಟ ಜನರು ತಮ್ಮ ಕೆಟ್ಟ ಬುದ್ಧಿಯನ್ನು ಪ್ರಯೋಗಿಸ್ತಾರೆ. ಮಾಟ ಮಂತ್ರ ಅಥವಾ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದ ರೀತಿ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಅವರಿಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ನೋಡಿ ಹೊಟ್ಟೆ ಉರಿಯುತ್ತೆ. ನಾವು ಹಾಗಿಲ್ಲ, ಎದುರಿಗೆ ಚೆನ್ನಾಗಿದ್ದವ್ರನ್ನ ಕಂಡ್ರೆ ಅವರು ಸಹಿಸೋಕ್ಕಾಗೋದಿಲ್ಲ. ಹಾಗಾಗಿ ಅಂಥ ಜನಗಳ ದೃಷ್ಟಿ ತಾಕಿದ್ರೆ ದೇವರೇ ಕಾಪಾಡಬೇಕು. ಅಷ್ಟು ಅಸೂಯೆ ಕೆಲವೊಂದಿಷ್ಟು ಜನಗಳಲ್ಲಿ ಇರುತ್ತೆ. ಇನ್ನು ಕೆಲವರಲ್ಲಿ ಮನಸ್ತಾಪ, ಕಿರಿಕಿರಿ, ಮನಃಶಾಂತಿ ಇಲ್ಲ. ಮೊದಲು ಇಷ್ಟಪಟ್ಟವರು ಈಗ ನಮ್ಮನ್ನು ತಾನಾಗಿ ದೂರ ಮಾಡ್ತಿದ್ದಾರೆ ಅನ್ನೋರಿಗೆ ಈ ಒಂದು ಮಂತ್ರ ತುಂಬಾ ಪವರ್ಫುಲ್ ಆಗಿದೆ ಅಂತಲೇ ಹೇಳ್ಬಹುದು. ಇನ್ನು ಕೆಲವರಲ್ಲಿ ಮನಸ್ತಾಪ, ಕಿರಿಕಿರಿ, ಮನಃಶಾಂತಿ ಇಲ್ಲ, ಮೊದಲು ಇಷ್ಟ ಆದವರು ಈಗ ದೂರ ಮಾಡ್ತಿದ್ದಾರೆ ಅಂತ ಅನ್ನೋರಿಗೆಲ್ಲ ಈ ಮಂತ್ರವು ತುಂಬಾ ಪವರ್ಫುಲ್ ಆಗಿದೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಈ ಮಂತ್ರಗಳನ್ನು ಕನಿಷ್ಠ 21 ದಿನಗಳವರೆಗೆ ಪಠಿಸಬೇಕಾಗುತ್ತೆ. ಇನ್ನು ದಂಪತಿಗಳು, ಪ್ರೀತಿಸುವವರು ಅಥವಾ ಇತರ ಎಲ್ಲ ಸಂಬಂಧಗಳನ್ನು ಅಂದರೆ ಬಂಧಗಳನ್ನು ಮೀರಿದ ಸಂಬಂಧವನ್ನು ಹೊಂದಿದ್ದವರು, ಅಂದರೆ ಕೆಲವು ಮನೆಗಳಲ್ಲಿ ಮನಸ್ತಾಪದಿಂದ ಅಪ್ಪ ಅಮ್ಮನ ಜೊತೆ ಮಕ್ಕಳು ಮಾತಾಡೋದಿಲ್ಲ ಅಥವಾ ಮಕ್ಕಳ ಜೊತೆ ಅಪ್ಪ ಅಮ್ಮ ಮಾತಾಡೋದಿಲ್ಲ ಅನ್ನೋರು ಒಳ್ಳೆ ಸಂಬಂಧಗಳಿಗೆ ಮಾತ್ರ ಈ ಮಂತ್ರಗಳು ಫಲಗಳನ್ನು ನೀಡುತ್ತೆ. ಇನ್ನು ಕೆಲವೊಬ್ಬರು ಇರ್ತಾರೆ, ನೈತಿಕ ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕೆ ನೀವು ಈ ಮಂತ್ರಗಳನ್ನ ಪಠಿಸಿದ್ರೆ ಅದು ಒಲಿಯೋದಿಲ್ಲ, ಹಾಗೆ ನಿಮಗೆ ಇದರಿಂದ ತೊಂದರೆಗಳು ಕೂಡ ಕಟ್ಟಿಟ್ಬುತ್ತಿಯಾಗಿರುತ್ತೆ. ಅಂಥವರು ಈ ಮಂತ್ರಗಳನ್ನು ಪಠಿಸಲೇಬೇಡಿ. ಯಾಕಂದರೆ ಆ ಥರ ಒಂದು ರಿಲೇಷನ್ಶಿಪ್ಪನ್ನು ನೀವು ಉಳಿಸ್ಕೊಳ್ಳೋದ್ರಲ್ಲೂ ಕೂಡ ಅರ್ಥ ಇರೋದಿಲ್ಲ. ಇನ್ನು ಒಳ್ಳೆಯ ಸ್ನೇಹಿತರಾಗಿರಬೇಕು ಅಥವಾ ಇನ್ಯಾವುದಾದ್ರೂ ಸಂಬಂಧ ಮುರಿದು ಬೀಳುವಂತೆ ಇದ್ದಾಗ, ಅವರು ಜಗಳವಾಡಿ ಎಲ್ಲ ರೀತಿಯ ವಿಧಾನಗಳಲ್ಲಿ ವಿಫಲವಾದಾಗ ಈ ಮಂತ್ರ ಅವರನ್ನು ಮತ್ತು ಅವರ ಜೊತೆಗಿನ ಸಂಬಂಧವನ್ನು ಉಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಈ ಮಂತ್ರಗಳು ತುಂಬಾ ಪವರ್ಫುಲ್ ಕೆಲಸ ಮಾಡುತ್ತೆ. ಹಾಗಾದರೆ ಆ ಮಂತ್ರ ಯಾವುದು ಅದರ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇನ್ನು ಈ ಮಂತ್ರಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಮಂತ್ರಗಳನ್ನು ಕನಿಷ್ಠ 21 ದಿನಗಳವರೆಗೆ ಪಠಿಸಬೇಕಾಗುತ್ತೆ. ಮೊದಲನೇ ಮಂತ್ರ ಹೀಗಿದೆ. ಮೊದಲನೇ ಮಂತ್ರವನ್ನು ತ್ರಯಶರಿ ಮಹಾಮೃತ್ಯುಂಜಯ ಮಂತ್ರ ಅಂತ ಕೂಡ ಕರೀತಾರೆ. ಈ ಮಂತ್ರ ಪಠಣವು ಅತ್ಯಂತ ಸಾಮಾನ್ಯವಾದ ಪರಿಹಾರವಾಗಿದೆ. ಇದು ಆಂತರಿಕ ಸಂಘರ್ಷಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತೆ ಮತ್ತು ಶಕ್ತಿಯ ಸಮತೋಲನವನ್ನು ಸಹ ಸೃಷ್ಟಿಸುತ್ತೆ. ಮಂತ್ರ ಹೀಗಿದೆ: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶುಕ್ಲ ಪಕ್ಷದ ಮೊದಲ ಸೋಮವಾರದಂದು ನೀವು ಈ ಜಪವನ್ನು ಪ್ರಾರಂಭಿಸಬಹುದು. ಈ ಮಂತ್ರವು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ದೇವಸ್ಥಾನಗಳಲ್ಲಿ ಪಠನೆ ಮಾಡಿದರೆ ನಿಮ್ಮ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತೆ. ನೀವು ದೇವಸ್ಥಾನಕ್ಕೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ನೀವು ಮನೆಯಲ್ಲಿ ಕೂಡ ಒಬ್ಬಂಟಿಯಾಗಿ ದೇವರ ಮುಂದೆ ದೇವರ ಮನೆಯಲ್ಲಿ ಕೂತು ಇದನ್ನು ಪಠಿಸಬಹುದು. ಈ ಮಂತ್ರ ನಿಮ್ಮ ಸಂಬಂಧಗಳಲ್ಲಿನ ಬಿರುಕುಗಳನ್ನು ಸರಿಪಡಿಸುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿರುವ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ನಿಮ್ಮ ಜೊತೆಗೆ ನಿಮ್ಮ ಸಂಗಾತಿಯೂ ಸಹ ಈ ಮಂತ್ರವನ್ನು ಪಠಿಸಬಹುದು. ಈ ಮಂತ್ರವನ್ನು ಕನಿಷ್ಠ 21 ದಿನಗಳವರೆಗೆ ದಿನಕ್ಕೆ 108 ಬಾರಿ ಪಠಿಸಬೇಕು. ಕೆಲವೊಮ್ಮೆ 7ನೇ ಮನೆಯ ಅಧಿಪತಿ ಅಥವಾ ಗ್ರಹವು ಕಷ್ಟಗಳನ್ನು ನೀಡೋದ್ರಿಂದ ದಂಪತಿಗಳಿಗೆ ಕೆಟ್ಟ ಅವಧಿಯನ್ನು ಉಂಟು ಮಾಡುತ್ತೆ. ಜಾತಕದ 7ನೇ ಮನೆಯಲ್ಲಿ ರಾಹು ಇದ್ದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. 7ನೇ ಅಧಿಪತಿಯು ಪ್ರಸ್ತುತ 6ನೇ ಮತ್ತು 12ನೇ ಅಥವಾ 8ನೇ ಮನೆಯಲ್ಲಿದ್ದರೆ ನಿಮ್ಮ ಸಂಬಂಧಗಳಲ್ಲಿ ಬಿರುಕುಂಟಾಗುತ್ತದೆ. ಆಗ ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ 7ನೇ ಮನೆಯ ರಾಹುವಿನಿಂದ ಉಂಟಾಗುವಂಥ ಸಮಸ್ಯೆಗಳು ಕಡಿಮೆಯಾಗಿ ಶಿವನ ಅನುಗ್ರಹದಿಂದ ಸಂಬಂಧಗಳು ಸುಧಾರಿಸುತ್ತೆ. ಇನ್ನು ನಿಮ್ಮ ಸಂಬಂಧವನ್ನು ಬಲಪಡಿಸಲು ಇತರ ಮಂತ್ರಗಳನ್ನು ಕೂಡ ಪಠಿಸಬಹುದು. ಅವು ಯಾವುದು ಅಂತ ತಿಳ್ಕೊಳ್ಳೋಣ. ಮಂತ್ರ ಹೀಗಿದೆ: ಓಂ ಮಹಾಯಕ್ಷಿಣಿ ಪತಿಮೇವಂ ವಶ್ಯಂ ಕುರು ಕುರು ಸ್ವಾಹ. ಓಂ ಮಹಾಯಕ್ಷಿಣಿ ಪತಿಮೇವಂ ವಶ್ಯಂ ಕುರು ಕುರು ಸ್ವಾಹ. ಓಂ ಮಹಾಯಕ್ಷಿಣಿ ಪತಿಮೇವಂ ವಶ್ಯಂ ಕುರು ಕುರು ಸ್ವಾಹ. ಇದನ್ನು
ಪ್ರೀತಿಸುವ ಹುಡುಗಿ ಅಥವಾ ಹೆಂಡತಿಯರು ಪಠಿಸಬಹುದು. ಸೂರ್ಯ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸೋದ್ರಿಂದ ಹೆಚ್ಚಾಗಿ ಸಕಾರಾತ್ಮಕ ಶಕ್ತಿ ಇರೋದ್ರಿಂದ ಬೇಗನೆ ಫಲಪ್ರಾಪ್ತಿ ಕೂಡ ಆಗುತ್ತೆ. ಇನ್ನು ಆ ದಿನಗಳಲ್ಲಿ ಪಠಿಸೋದ್ರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರೋದ್ರಿಂದ ನಿಮಗೆ ಬೇಗನೆ ಇದರಿಂದ ಫಲಗಳು ಕೂಡ ಸಿಗುತ್ತೆ. ಇದು ವೈವಾಹಿಕ ಪ್ರೀತಿ ಅಥವಾ ಪ್ರೀತಿಯನ್ನು ಹೆಚ್ಚಿಸುತ್ತೆ. ಇನ್ನು ದಂಪತಿಗಳ ನಡುವಿನ ಬಿರುಕುಗಳನ್ನು ಅಳಿಸಿ ಹಾಕುತ್ತೆ. ದಂಪತಿ ಅಥವಾ ಇನ್ನಿತರ ಸಂಬಂಧಗಳಿಗೆ ಮತ್ತೊಂದು ಸಾಮಾನ್ಯ ಪರಿಹಾರ ಎಂದರೆ ಪರಸ್ಪರ ಪ್ರೀತಿ ವಾತ್ಸಲ್ಯವನ್ನು ಹೆಚ್ಚಿಸಲು ಗೌರಿಶಂಕರ ರುದ್ರಾಕ್ಷಿಯನ್ನು ಧರಿಸೋದು ಕೂಡ ಉತ್ತಮ. ಈ ರುದ್ರಾಕ್ಷಿಯಿಂದ ಪರಸ್ಪರ ಪಾಸಿಟಿವ್ ಎನರ್ಜಿ ಕೂಡ ನಿಮ್ಮಲ್ಲಿ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮಧ್ಯೆ ಆಗಿರ್ಬೋದು ಒಂದು ಸಂಬಂಧ ಕೂಡ ಸುಧಾರಿಸುತ್ತೆ. ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಆರಾ ಕ್ರಿಯೇಟ್ ಆಗುತ್ತೆ. ಇದರಿಂದ ನಿಮ್ಮ ಸಂಬಂಧಗಳು ಕೂಡ ಗಟ್ಟಿಯಾಗ್ತಾ ಬರುತ್ತೆ. ಇನ್ನು 3ನೇ ಮಂತ್ರ, ಈ ಮಂತ್ರವನ್ನು ಸಾಮರಸ್ಯವನ್ನು ಹೆಚ್ಚಿಸಲು ಬಹಳ ಮಂಗಳಕರ ಎಂದು ಕೂಡ ವೇದಗಳಲ್ಲಿ ತಿಳಿಸಲಾಗಿದೆ. ಈ ಮಂತ್ರವನ್ನು 11 ದಿನಗಳ ಅವಧಿಯಲ್ಲಿ 5 ಅಥವಾ 11 ಸಂಪೂರ್ಣ ಸುತ್ತಿನ ಮಾಲೆಯನ್ನು ಜಪಿಸಬೇಕಾಗುತ್ತೆ. ಅಂದರೆ 108 ಮಣಿಗಳನ್ನು ಹೊಂದಿರುವಂಥ ಮಾಲೆಯನ್ನು ಜಪ ಮಾಡಬೇಕಾಗುತ್ತೆ. ಇದು ಪ್ರದೋಷ ಕಾಲದ ಮೊದಲ ಸೋಮವಾರದಂದು ಪಠಿಸಿದರೆ ಅತ್ಯಂತ ಪ್ರಯೋಜನಕಾರಿ ಫಲವನ್ನು ನೀಡುತ್ತೆ. ಇದನ್ನು ಶನಿ ಪ್ರದೋಷ ಸಮಯದಲ್ಲೂ ಸಹ ಜಪಿಸಬಹುದು. ಮಂತ್ರ ಹೀಗಿದೆ: ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪತಿವೇದನಂ ಊರ್ವಾರುಕಾಮಿವ ಬಂಧನ ದಿತೋ ಮುಕ್ಮತಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪತಿವೇದನಂ ಊರ್ವಾರುಕಾಮಿವ ಬಂಧನ ತಿತೋ ಮುಕ್ಮತಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪತಿವೇದನಂ ಊರ್ವಾರುಕಮಿವ ಬಂಧನ ತಿತೋ ಮುಕ್ಮತಿ. ಅಥವಾ ಶಿವಶಿವರಟೆ ಸಂಕಟಕತೆ ಎಂಬ ಮಂತ್ರವನ್ನು ಪ್ರತಿದಿನ 5 ಸುತ್ತು ಮಾಲೆಗೆ ಜಪಿಸಬಹುದು. ಜಗಳ, ವೈಮನಸ್ಸು, ಸಂಘರ್ಷಗಳಂತಹ ತ್ವರಿತ ಪರಿಹಾರಕ್ಕಾಗಿ ಶಿವ ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲಿ 21 ದಿನಗಳ ಅವಧಿಯಲ್ಲಿ ಪಠಿಸಬೇಕು. ಈ ಮಂತ್ರ ಅಥವಾ ಪರಿಹಾರಗಳನ್ನು ಸಂಪೂರ್ಣ ಭಕ್ತಿ, ಶುದ್ಧ ಹೃದಯ ಮತ್ತು ಬಲವಾದ ನಂಬಿಕೆಯೊಂದಿಗೆ ಮಾಡಿದ್ರೆ ಫಲಗಳು ಮತ್ತು ಸಂಬಂಧಗಳು ಗಟ್ಟಿಯಾಗಿ ನಿಲ್ಲುತ್ತೆ. ಜೊತೆಗೆ ಈ ಮಂತ್ರಗಳನ್ನೇ ಪಠಿಸೋದ್ರಿಂದ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಕೂಡ ಅರ್ಧ ಒಂದು ಪರಿಹಾರವನ್ನು ಮಾಡಬಹುದು. ಇನ್ನೂ ಅರ್ಧ ಪರಿಹಾರ ಏನು ಅಂದರೆ ನೀವೇ ಪರಸ್ಪರ ಕೂತು ಮನಬಿಚ್ಚಿ ಮಾತಾಡೋದ್ರಿಂದ ಸಹ ನಿಮ್ಮಲ್ಲಿರುವಂಥ ಮನಸ್ತಾಪ, ವೈಮನಸ್ಸು, ಕಿರಿಕಿರಿ, ಕೋಪಗಳೇನಿರುತ್ತೆ ಅದೆಲ್ಲ ಕೂಡ ಬಗೆಹರಿಸ್ಕೊಂಡು ಜೊತೆಗೆ ಬದುಕಬಹುದು. ಇನ್ನು ಎಂಥದೇ ಕಷ್ಟ ಸುಖ ಇರಲಿ ಒಬ್ಬರ ಕೈಯನ್ನು ಒಬ್ಬರು ಬಿಡದೇನೆ ಜೊತೆಯಾಗಿ ಬದುಕೋದನ್ನು ಆದರ್ಶ ದಂಪತಿ ಅಂತ ಕೂಡ ಹೇಳ್ತಾರೆ. ಕೆಲವೊಮ್ಮೆ ಮಂತ್ರಗಳೇ ಕೆಲಸ ಮಾಡೋದಿಲ್ಲ. ನೀವು ಪರಸ್ಪರ ಸಮಾಧಾನದಿಂದ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಪ್ರೀತಿಯಿಂದ ಜೊತೆಯಾಗಿ ಬದುಕನ್ನು ನಡೆಸಿದ್ರೆ ಜೊತೆಗೆ ಈ ಮಂತ್ರಗಳು ಕೂಡ ಸಹ ನಿಮಗೆ ಶಕ್ತಿಯನ್ನು ತುಂಬುತ್ತೆ. ಆಗ ನಿಮಗೆ ಈ ಮಂತ್ರಗಳು ಕೂಡ ಸಹಾಯವನ್ನು ಮಾಡುತ್ತೆ. ಈ ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ದಾಂಪತ್ಯ ಜೀವನ ಆಗಿರ್ಬೋದು, ಅಥವಾ ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧ ಆಗಿರ್ಬೋದು, ಇವೆಲ್ಲ ಸಂಬಂಧಗಳಲ್ಲಿ ಏನು ಬಿರುಕುಗಳು ಅಥವಾ ವೈಮನಸ್ಸಿರುತ್ತೆ ಅದನ್ನೆಲ್ಲ ದೂರ ಮಾಡಿಕೊಂಡು ನಿಮ್ಮ ರಿಲೇಷನ್ಶಿಪ್ಪು, ದಾಂಪತ್ಯ ಜೀವನವನ್ನು ಗಟ್ಟಿಗೊಳಿಸ್ಕೋಬಹುದು ಅಂತ ಹೇಳೋ ಒಂದು ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳು ನಿಮಗೆ ತಿಳ್ಕೊಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.